ಪಕ್ಷ ಒಂದು ಬಾಗಿಲು ಎರಡು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಎಂಪಿ ಮುದಾಳೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರುವ ಹಾಗೆ ಯಾಕೆ ಈ ಶೀರ್ಷಿಕೆ ಇಟ್ಟು ಇವತ್ತು ನಾವು ನಿಮ್ಮ ಒಂದು ವಿಚಾರಕ್ಕೆ ಬಂದಿದ್ದೀವಿ ಅಂತಂದ್ರೆ, ಕಾಂಗ್ರೆಸ್ ಪಕ್ಷ ಒಂದಿದೆ, ಆದರೆ ಆ ಪಕ್ಷದ ಮನೆ ಬಾಗಿಲು ಎರಡಾಗಿದ್ದಾವೆ ಅಂದ್ರೆ ಅದಕ್ಕೆ ಉದಾಹರಣೆ ತಮಗೆಲ್ಲ ಗೊತ್ತೇ ಇದೆ. ರಾಜಶೇಖರ್ ಪಾಟೀಲ್ ಹುಮನಾಬಾದ್ ಒಂದು ಬಾಗಿಲು, ಈಶ್ವರ್ ಖಂಡ್ರೆ ಇನ್ನೊಂದು ಬಾಗಿಲು. ಈ ರೀತಿಯಾಗಿ ವಿಚಾರ ಮಾಡಿಕೊಂಡು ಬೀದರ್ ಜಿಲ್ಲೆಯಲ್ಲಿ ಈ ಕಾಂಗ್ರೆಸ್ ಪಕ್ಷ ಒಡೆದು ಎರಡು ಹೋಳಾಗಿದೆ. ಇಲ್ಲಿ ಒಗ್ಗಟ್ಟಿಲ್ಲ, ಕಾಂಗ್ರೆಸ್ ಪಕ್ಷದಲ್ಲಿ ಸಮರ್ಥನೆ ಇಲ್ಲ, ಎಲ್ಲರ ಒಟ್ಟಿಗೆ ಸೇರಿ ಕೆಲಸ ಮಾಡತಕ್ಕಂತ ನಾಯಕತ್ವ ಇಲ್ಲವೇ ಇಲ್ಲ ಅನ್ನೋದನ್ನ ಇಲ್ಲಿ ಸ್ಪಷ್ಟಪಡಿಸ್ತಾ ಇದೀವಿ. ಬಂಧುಗಳು, ಯಾಕೆ ಈ ವಿಚಾರವನ್ನ ಇವತ್ತ ನಿಮ್ಮ ಮುಂದೆ ನಾವು ತಂದಿದೀವಿ ಅಂತಂದ್ರೆ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ನೇಮಕ ಮಾಡಬೇಕಾದಂತ ಅನಿವಾರ್ಯತೆ ಬಂದಿದೆ. ಹಾಗಾಗಿ ಯಾರನ್ನು ಮಾಡಬೇಕು ಅನ್ನೋದಕ್ಕೆ ವೀಕ್ಷಕರು ಬಂದಿದ್ದಾರೆ. ಸುಮಾರು ಬೀದರ್ ಜಿಲ್ಲೆಯಲ್ಲಿ 4-5 ದಿನಗಳಿಂದ ಬಿಡಾರ ಹೂಡಿಕೊಂಡು ಎಲ್ಲ ತಾಲೂಕಾ ವೈಸ್ ಹೋಗಿ ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಪಟ್ಟಿ ಮಾಡಿಕೊಂಡು ಬಂದು ರಾಜ್ಯದ ವೀಕ್ಷಕರಿಗೆ ತಿಳಿಸ್ತಾರೆ. ಯಾರನ್ನ ಅಧ್ಯಕ್ಷ ಮಾಡಬೇಕು, ಯಾರನ್ನ ಮಾಡಬಾರದು ಅನ್ನೋದು ಕೂಡ ಇಲ್ಲೇ ನಡೀತಾ ಇದೆ. ಬಹುಶಃ ಬೇಕಾದ್ರೆ ನಾಳೆ ಕೂಡ ಮೌಖಿಕ ಸಂದರ್ಶನ ಕೂಡ ನಡೀತಾ ಇದೆ. ಯಾರನ್ನು ಕೊಡಬೇಕು, ಯಾರನ್ನು ಕೊಡಬೇಡದು ಅನ್ನೋದು ಕೂಡ ನಡೆಯುತ್ತೆ. ಅದಕ್ಕಾಗಿ ಈಗಾಗಲೇ ಸುಮಾರು ಜನ ಅರ್ಜಿಗಳನ್ನು ಹಾಕೊಂಡಿದ್ದಾರೆ, ಡಿಮ್ಯಾಂಡ್ಗಳನ್ನು ಮಾಡ್ತಾ ಇದ್ದಾರೆ. ಒಂದಾಲೋಚನೆ ಪ್ರಕಾರ ನಾವು ವಿಚಾರ ಮಾಡಿದ್ರೆ, ಮಾಜಿ ಸಚಿವರಾಗಿರ್ತಕ್ಕಂಥ ರಾಜಶೇಖರ್ ಪಾಟೀಲ್ ಅವರು ನಮ್ದೊಂದು ಬಣ ಅಂತ ಹೇಳಿ ಗುರುತಿಸಿಕೊಂಡು ನಮಗೆ ಅಧ್ಯಕ್ಷ ಸ್ಥಾನ ಬೇಕು ಅಂತಕ್ಕಂಥದನ್ನ ಇವರು ಒತ್ತಡ ಹಾಕ್ತಾ ಇದ್ದಾರೆ. ಇನ್ನೊಂದು, ಈಶ್ವರ್ ಖಂಡ್ರೆ ಅವರು ನಮ್ಮ ಕಾರ್ಯಕರ್ತನ ಕೊಡಬೇಕು, ನನ್ನ ಕಾರ್ಯಕ್ರಮ ಕೊಡಬೇಕು ಅಂತಕ್ಕಂಥ ವಿಚಾರದಲ್ಲಿ ಇಟ್ಟುಕೊಂಡು ಈಶ್ವರ್ ಖಂಡ್ರೆ ಅವರು ಇನ್ನೊಂದು ಕಡೆಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಈಗ ವೀಕ್ಷಕರಿಗೆ ತಲೆನೋವಾಗಿದೆ. ಏನಪ್ಪ ಅವ್ನು ಮಾಡೋದು? ಇಲ್ಲಿ ಕಾಂಗ್ರೆಸ್ ಪಕ್ಷ ಒಂದಿದೆ, ಆದರೆ ಮನೆ ಒಡೆದು ಬಾಗಿಲು ಎರಡಾಗಿದ್ದಾವೆ. ಹೇಗೆ ಇದಕ್ಕೆ ನಿಭಾಯಿಸೋದು ಅಂತಕ್ಕಂಥ ಗೊಂದಲದಲ್ಲಿದ್ದಾರೆ ವೀಕ್ಷಕರು. ಏನೋ ಒಂದಿಷ್ಟು ಎಲ್ಲ ಕಡೆಯಿಂದ ಅರ್ಜಿಗಳನ್ನು ಪಡ್ಕೊಳ್ತಾ ಇದ್ದಾರೆ. ಯಾರ್ಯಾರು ಅಧ್ಯಕ್ಷ ಸ್ಥಾನಕ್ಕೆ ಅರ್ಹರಿದ್ದೀರಿ ಅಂತಂದರೆಲ್ಲ ಅರ್ಜಿಗಳನ್ನು ಪಡಿತಾ ಇದ್ದಾರೆ. ಆ ಅಧ್ಯಕ್ಷ ಆಗ್ಲಿಕ್ಕೆ ಕೂಡ ಒಂದಿಷ್ಟು ಅರ್ಹತೆ ಇದ್ದಾವೆ. ಏನಪ್ಪಾ ಅರ್ಹತೆಗಳು ಅಂತಂದ್ರೆ, 50 ವರ್ಷದೊಳಗೆ ಆ ಯುವಕ ಆಗಿರಬೇಕು, ಹೆಚ್ಚಿನ ಮಟ್ಟದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರನ್ನು ಗುರುತಿಸುವಂತರಾಗಿರ್ಬೇಕು, ಕಾಂಗ್ರೆಸ್ ಪಕ್ಷನ ಹತೋಟಿಯಲ್ಲಿ ತೆಗೆದುಕೊಂಡು ಹೋರಾಟ ಮಾಡಲಿಕ್ಕೆ ಮುಂದಿನ ಚುನಾವಣೆಗೆ ಅನುಕೂಲ ಆಗುವಂತಹ ವ್ಯಕ್ತಿಯಾಗಿರಬೇಕು. ಅಷ್ಟೇ ವ್ಯಕ್ತಿತ್ವ ಜೊತೆಗೆ ಎಲ್ಲ ಗುಣಗಳನ್ನ ಹೊಂದಿರಬೇಕು ಅಂತಕ್ಕಂಥ ಆಲೋಚನೆಯನ್ನ ಒಂದು ಪಕ್ಷದ ಹೈಕಮಾಂಡ್ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿದೆ. ಆ ಮಾರ್ಗಸೂಚಿ ಬಿಡುಗಡೆ ಮಾಡಿದ್ರೆ ಇಲ್ಲಿರ್ತಕ್ಕಂಥ ಮಾಜಿ ಅಧ್ಯಕ್ಷರ ಅಥವಾ ಹಾಲಿ ಅಧ್ಯಕ್ಷರಿದ್ದಾರಲ್ಲ ಈಗ ಜಾಬ್ ಶೆಟ್ಟಿನವರು, ಅವ್ರಿಗೆ ವಯಸ್ಸಾಯ್ತು, ಎಲ್ಲೋ ಲೆಕ್ಕಕ್ಕಿಲ್ಲ, ಅವರಿಗೆ ಮರು ಕ್ಯಾಕರು ಅಂದಂಗೆ ಆಗ್ತಾ ಇದೆ. ಯಾವುದೇ ಹೇಳಿಕೆ ಕೊಟ್ಟರು ಕೂಡ ಅವ್ರು ಸರಿಯಾಗಿ ಸಮರ್ಥನೆ ಕೊಡೋದಿಲ್ಲ ಅಂತಕ್ಕಂಥ ವಿಚಾರವನ್ನ ಒಂದಿಷ್ಟು ಮಾಧ್ಯಮದವರಿಗೆಲ್ಲ ಗೊತ್ತಾಗಿದೆ. ಇನ್ನೊಂದು ಕಡೆಯಿಂದ ನಾವು ಆಲೋಚನೆ ಮಾಡಿದ್ರೆ, ಅಲ್ಲಿ ಕೂಡ 50 ವರ್ಷ ಒಳಗಿನವರು ಇರಬೇಕು, ವಯಸ್ಸಾದವರು ಬೇಡ ಅಂತಕ್ಕಂಥ ರಾಜ್ಯ ಆದೇಶದ ಮೇರೆಗೆ 50 ವರ್ಷ ಒಳಗಡೆ ಇದ್ದಂತವ್ರು ಇಲ್ಲಿ ಅಮೃತರಾವ್ ಚಿಂಕೋಡಿದ ಕೂಡ ವಯಸ್ಸಾಗಿದೆ. ಬಹುಶಃ ಅವ್ರದ್ದು ಒಬ್ಬರು ಅಧ್ಯಕ್ಷ ಆಗ್ಲಿಕ್ಕೆ ನನಗೂ ಬೇಕು ಅಂತಕ್ಕಂಥ ವಿಚಾರದಲ್ಲಿದ್ದರು, ಅವ್ರಿಗೂ ಕೂಡ ವಯಸ್ಸಾಗಿದೆ. ಈ ಕಡೆ SC ಭಾಗದಲ್ಲಿ ನೋಡ್ಬೇಕಾದ್ರೆ ಹಾಸನ್ಕರ್ ಇದ್ದಾರೆ, ಶಿವರಾಜ್ ಹಾಸನ್ಕರ್ ಜಿಲ್ಲಾ ಪಂಚಾಯತ್ನ ಮಾಜಿ ಅಧ್ಯಕ್ಷರು. ಅವರು ಕೂಡ ನಾನು ಆಕಾಂಕ್ಷಿ ಯಾಕೆ ಆಗಬಾರ್ದು ಅಂತಕ್ಕಂಥ ವಿಚಾರವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನೊಂದು ಕಡೆಯಿಂದ ರಮೇಶ್ ಡಾಕುಳಿಗೆ ಇದ್ದಾರೆ. ರಮೇಶ್ ಡಾಕುಳಿಗೆ ಕೂಡ ಅಲ್ಲಿ ರಾಜಶೇಖರ್ ಪಾಟೀಲ್ ಅವರ ಗುಂಪಿನಲ್ಲಿ ಸೇರ್ಕೊಂಡಿದ್ದಾರೆ. ಇನ್ನ ವಿನೋದ್ ಕುಮಾರ್ ಅಪ್ಪೆ SC ವಿಭಾಗದಲ್ಲಿ ನೋಡ್ಬೇಕಾದ್ರೆ ಈಗಾಗಲೇ ಪ್ರಧಾನ ಕಾರ್ಯದರ್ಶಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ನಾನು ಯಾಕೆ ಅಧ್ಯಕ್ಷ ಆಗಬಾರದು ಅಂತಕ್ಕಂಥ ವಿಚಾರವನ್ನ ಅಪ್ಪೆ ಕೂಡ ಇಟ್ಕೊಂಡಿದ್ದಾರೆ ಅಂತ ಅನ್ಕೊಳ್ಳೋಣ. ಇನ್ನ ನಗರಸಭೆಯ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿದ್ದ ಪ್ರಶಾಂತ್ ದೊಡ್ಡಿ ಅವರು ಕೂಡ ನಾನು ಯಾಕೆ ಅಧ್ಯಕ್ಷನಾಗಬಾರದು, ನನಗೂ ಕೂಡ ವಹಿಸಿದೆ ಅನ್ನೋ ಮಟ್ಟಕ್ಕೆ ಅವರು ಕೂಡ ಬಂದ್ರು ಬರಬಹುದು ಅಂತ ನಾವು ಅಂತ ಇದೀವಿ. ಬಹುಶಃ ಅಂತ ಯುವಕರಿಗೆ ಕೊಟ್ಟರು ಕೂಡ ಒಂದಿಷ್ಟು ಅನುಕೂಲ ಆಗುತ್ತೆ. ಈಗ ಸಮಸ್ಯೆ ಏನಾಗಿದೆಯಪ್ಪ ಅಂತಂದ್ರೆ, ಇಲ್ಲಿ ST ಯಲ್ಲಿ ಕೊಟ್ರೆ ರಾಜಶೇಖರ್ ಪಾಟೀಲ್ ಅವರು ನಮ್ಮಲ್ಲಿ ST ಯಲ್ಲಿ ಇದ್ದಾರೆ, ಅವ್ರಿಗೆ ಕೊಡಿ ಅಂತ ಕೇಳ್ತಾರೆ. ಇಲ್ಲಿ ಈಶ್ವರ್ ಖಂಡ್ರೆ ಅವರು ST ಹೋದ ಕೊಟ್ರೆ ಇಲ್ಲಿ ಹೆಚ್ಚಾಗಿ ಇಲ್ಲಿ ಬಸವರಾಜ್ ಇದ್ದಾರೆ, ಮತ್ತು ಇಲ್ಲಿ ನಮ್ಮ ಅಮೃತರಾವ್ ಚಿಂಕೋಡೆ ಇದ್ದಾರೆ, ಇನ್ನು ಸಾಕಷ್ಟು ಜನಗಳಿದ್ದಾರೆ, ಅಮರಸ್ ಕೋರೆ ಇದ್ದಾರೆ ಬಾಲ್ಕಿಯಿಂದ ST ಯಲ್ಲಿ ಕೊಟ್ರೆ. ಇವರು ಅವ್ರನ್ನ ಕೊಡ್ತಾರೆ ಅಂತಕ್ಕಂಥ ವಿಚಾರವನ್ನ ಹೈಕಮಾಂಡ್ಗೆ ತಿಳಿಸ್ತಕ್ಕಂಥ ರಾಜಶೇಖರ್ ಪಾಟೀಲ್ ಗ್ರೂಪಿನವರು. ಈಗ ಅವ್ರ ಗ್ರೂಪಿನವರಿಗೆ ಆಗ್ಬಿಡಬಾರ್ದು ಅನ್ನೋದು ಈಶ್ವರ್ ಖಂಡ್ರೆ ಗ್ರೂಪಿನವ್ರ ಬಣ್ಣದ ಒಂದಿಷ್ಟು ಒಳ ಜಗಳ ಅನ್ಬೋದು, ಅಥವಾ ಒಳಮರಮ ಅನ್ಬೋದು, ಅಥವಾ ರಾಜಕೀಯ ಷಡ್ಯಂತ್ರ ಅನ್ನೋದು ಗೊತ್ತಿಲ್ಲ. ಆದ್ರೆ ಈ ರೀತಿಯಾಗಿ ಒಂದಿಷ್ಟು ವಿಚಾರಗಳನ್ನು ಕೂಡ ನಡೀತಾ ಇದ್ದಾವೆ. ಈಗ ಜಿಲ್ಲಾಧ್ಯಕ್ಷ ಸ್ಥಾನ ಈಗಾಗಲೇ ಎಲ್ಲ ಜಾತಿ ಜನಾಂಗ ಮುಗಿದೋಗಿದೆ. ಇನ್ನು ಉಳ್ಕೊಂಡಿದ್ ಮಾತ್ರ SC ಒಂದು ಉಳ್ಕೊಂಡಿದೆ. ಹೀಗಾಗಿ SC ಯಲ್ಲಿ ಮುರಳೀಧರ್ ಎಕ್ಲರ್ಕ್ ಅವರು ST ಆಗ್ಲೇ ಮುಗಿಸಿದ್ದಾರೆ, ಅವರ ಅಧ್ಯಕ್ಷ ಸ್ಥಾನ ಮುಗಿಸಿದ್ದಾರೆ. ಅದಾದ ನಂತರದಲ್ಲಿ ಬಂದಿರೋದು ಈಗ SC ಭಾಗಕ್ಕೆ. ಈಗ SC ಒಂದು ಮಾತ್ರ ಕೊಟ್ರೆ
ಸಮನಾಗಿ ಹೋಗುತ್ತೆ ಅಂತಕ್ಕಂಥ ಆಲೋಚನೆ ಈಶ್ವರ್ ಖಂಡ್ರೆ ಅವರದಾಗಿದ್ದೆ. ರಾಜಶೇಖರ್ ಪಾಟೀಲ್ ಅವರು ನಮ್ಮ ಲಕ್ಷ್ಮಣ ಬೊಳ್ಳಗೆ ಯಾಕೆ ಕೊಡಬಾರ್ದು ಅಂತಕ್ಕಂಥ ವಾದ ಮಂಡಿಸ್ತಾರೆ. ಆದ್ರೆ ಲಕ್ಷ್ಮಣ ಬೊಳ್ಳ ಅವರಿಗೆ ಒಂದಿಷ್ಟು ವಯಸ್ಸು ಬರೋದಿಲ್ಲ, ಅವ್ರ ವಯಸ್ಸು ಮೀರಿ ಹೋಗಿದೆ, 50 ಮೇಲ್ ದಾಟಿದೆ. ಹಾಗಾಗಿ ಕೈ ತಪ್ಪಬಹುದು. ಇಲ್ಲಿ ಪ್ರಶಾಂತ್ ದೊಡ್ಡಿ ಅಥವಾ ಶಿವರಾಜ್ ಹಾಸನ್ಕರ್ ಮತ್ತು ಅನಿಲ್ ಕುಮಾರ್ ಬೆಲ್ದಾರ್ ಸೇರಿದಂತೆ ವಿನೋದ್ ಕುಮಾರ್ ಅಪ್ಪೆ ಅವರ ಹೆಸರು ಕೂಡ ಮುಂಚೂಣಿಯಲ್ಲಿ ಕೇಳಿ ಬರ್ತಾ ಇದ್ದಾವೆ ಅಂತಕ್ಕಂಥ ಮಾತು ಕಾಂಗ್ರೆಸ್ ಪಕ್ಷದ ಬಲ್ಲ ಮೂಲಗಳಿಂದ ಬಂದಿರತಕ್ಕಂಥ ಮಾಹಿತಿ ಇದು. ಹಾಗಾಗಿ ಇಲ್ಲಿ ಯಾರನ್ನ ಮಾಡಬೇಕು, ಯಾರನ್ನ ಬಿಡಬೇಕು, ಯಾರು ಅಧ್ಯಕ್ಷ ಸ್ಥಾನ ಮಾಡಿದ್ರೆ ನನ್ನ ಕಪಿಮುಷ್ಟಿಯಲ್ಲಿ ಇರ್ತಾರೆ ಅಂತಕ್ಕಂಥ ಆಲೋಚನೆ ಈ ಇಬ್ಬರು ನಾಯಕರಿಗೂ ಕೂಡ ಇದೆ. ರಾಜಶೇಖರ ಪಾಟೀಲ್ ಹುಮ್ನಾಬಾದ್ ಇದೆ, ಇಲ್ಲಿ ಈಶ್ವರ್ ಖಂಡ್ರೆ ಕೂಡ ಇದೆ. ಹಾಗಾದರೆ ಇಲ್ಲಿ ಹೇಗೆ ಮಾಡಬೇಕು? ಈಗ ಎಲ್ಲ ಜಾತಿ ಜನಾಂಗದ ಮುಗಿದೋಗಿದೆ, ಎಲ್ಲರೂ ಆಗೋಗಿದ್ದಾರೆ. ಈಗ ಜಿಲ್ಲಾ ಅಧ್ಯಕ್ಷ ಸ್ಥಾನಕ್ಕೆ ಕೇವಲ SC ಜನಾಂಗದಲ್ಲಿ ಮಾತ್ರ ಇಲ್ಲಿ ಬರಬೇಕಾಗಿರ್ತಕ್ಕಂಥದ್ದು. ಅದು 50 ವರ್ಷ ಒಳಗೆ ಇರತಕ್ಕಂಥ ಭಾಗ್ಯ ಇರಬೇಕು, ಅವ್ರಿಗೆ ಮಾತ್ರ ಅಧ್ಯಕ್ಷ ಸ್ಥಾನ ಸಿಗ್ಲಿಕ್ಕೆ ಸಾಧ್ಯವಾಗುತ್ತದೆ ಅಂತಕ್ಕಂಥ ಆಲೋಚನೆ ರಾಜ್ಯ ಹೈಕಮಾಂಡ್ ಇದೆ, ಜಿಲ್ಲಾ ಉಸ್ತುವಾರಿ ಮಂತ್ರಿದು ಇದೆ, ಜೊತೆಗೆ ರಾಜಶೇಖರ ಪಾಟೀಲ್ ಅವ್ರದ್ದು ಕೂಡ ಇದೆ. ಒಂದು ವೇಳೆ ಜನರಲ್ ಬೇಕು ಅಂತಂದ್ರೆ ನಮ್ಮ ಮಗ ಅಭಿಷೇಕ್ ಪಾಟೀಲ್ ಇದ್ದಾನೆ, ನಮ್ಮ ಸಹೋದರ MLC ಇದ್ದಾರೆ, ಚಂದ್ರಶೇಖರ್ ಪಾಟೀಲ್ ಇದ್ದಾರೆ, ಅವರನ್ನ ಯಾಕೆ ಕೊಡಬಾರ್ದು ಅಂತಕ್ಕಂಥ ವಿಚಾರ ರಾಜಶೇಖರ್ ಪಾಟೀಲ್ ವಾದ ಮುಂದಿಡ್ತಾರೆ. ಹಾಗಾದರೆ ಈಶ್ವರ್ ಖಂಡ್ರೆ ಅವರು ಈಗಾಗಲೇ ಜಾಬ್ ಸಿಟಿ ಇಟ್ಕೊಂಡಿದ್ದಾರೆ, ಅವ್ರ ಮನುಷ್ಯನೇ ಆಗಿದ್ದಾರೆ, ಅವರೇ ಮುಂದುವರಿಲಿ ಅಂತ ಅಂದ್ರು ಅನ್ಬಹುದು. ಜನರಲ್ ಕ್ಯಾಟಗರಿ ಬಂದ್ರೆ, ST ವಿಭಾಗದಲ್ಲಿ ಬಂದ್ರೆ ಅಮೃತ ಚಿಮ್ಕಡೆ ಕೊಡ್ರಿ, ಇಲ್ಲ ಸಚಿನ್ ಮಲ್ಕಾಪುರ್ ಕೊಡ್ರಿ, ಅಥವಾ ಯುವಕರಿ ಕೊಡ್ರಿ ಅಂತಕ್ಕಂಥ ಒಂದು ವಾದ ಈಶ್ವರ್ ಖಂಡ್ರೆ ಮಾಡಬಹುದು. ರಾಜಶೇಖರ್ ಪಾಟೀಲ್ ಸುಮ್ಮನೆ ಕುಂದ್ರಲ್ಲ, ಅವರು ಕೂಡ ST ಯಾರನ್ನ ಹುಡ್ಕೊಂಡು ಬರ್ತಾರೆ, ಹುಡ್ಕೊಂಡ್ ತಂದು ಇವರನ್ನು ಕೊಡಿ ಅಂತೇಳಿ ಕೇಳಿದ್ರು ಕೇಳಬಹುದು ಎನ್ನುವಂತ ಮಾತು ಕೂಡ ಕೇಳಿ ಬರ್ತಾ ಇದೆ. ಇನ್ನ ಯಾರು ಬೇಡ, SC ಸ್ಥಾನ ಕೊಟ್ಬಿಡೋಣ ಈ ಸಾರಿ ಅಂತಂದ್ರೆ ನೇರವಾಗಿ ಬರ್ತಕ್ಕಂಥದ್ದು ಈಶ್ವರ್ ಖಂಡ್ರೆ ಅವರ ಕ್ಷೇತ್ರದಿಂದ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಶಿವರಾಜ್ ಹಾಸನ್ಕರ್ ಅವರ ಹೆಸರು ಸ್ಪಷ್ಟವಾಗಿ ಕೇಳಿ ಬರ್ತಾ ಇದೆ. ಆದರೆ ಅವರಿಗೊಂದಿಷ್ಟು ಈ ನಿಯಮ ನಿಬಂಧನೆ ಕೂಡ ಅಡೆತಡೆ ಆಗ್ತಾ ಇದ್ದಾರೆ. 50 ವರ್ಷ ಮೇಲ್ಪಟ್ಟರು ಇರಬಾರದು ಅಂತಕ್ಕಂಥ ಏನ್ ಗೈಡ್ಲೈನ್ಸ್ ಇದೆ ಕಾಂಗ್ರೆಸ್, ಅದನ್ನ ಮೀರಿ ಬರ್ತಾ ಇದ್ದಾರೆ. ಕೊಟ್ರೆ ಹಾಸನ್ಕರ್ಗೆ ಕೊಡಬಹುದು, ಪ್ರಶಸ್ತಿ ಮೊದಲನೇ ಪ್ರಶಸ್ತಿ ಅವರಿಗೆ ಇದೆ. ಅದಾದ ನಂತರದಲ್ಲಿ ಬರ್ತಕ್ಕಂಥದ್ದು ಕನ್ನಡ ಪರ ಮತ್ತು ದಲಿತ ಪರ ಹಾಗೂ ಎಲ್ಲ ಹಿಂದುಳಿದವರ ಪರವಾಗಿ ಸಂವಿಧಾನ ಸಂರಕ್ಷಣೆ ಕಟ್ಟಿಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಈ ಸಂಘ ಸಂಸ್ಥೆಗಳ ಒಕ್ಕೂಟದ ವತಿಯಿಂದ ಅನಿಲ್ ಕುಮಾರ್ ಬೆಲ್ದರ್ಗೆ ಯಾಕೆ ಕೊಡಬಾರದು ಅಂತಕ್ಕಂಥ ಮಾತು ಕೂಡ ಒಂದಿಷ್ಟು ಡಿಮಾಂಡ್ಗಳನ್ನ ವೀಕ್ಷಕರ ಗಮನಕ್ಕೆ ತಂದಿದ್ದಾರೆ. ಅದು ಕೂಡ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರ ವಿಚಾರದಿಂದಲೇ. ವಿನೋದ್ ಕುಮಾರ್ ಅಪ್ಪೆ ಈಗಾಗಲೇ ಕಾಂಗ್ರೆಸ್ ಪಕ್ಷದಲ್ಲಿ ಕಾರ್ಯದರ್ಶಿ ಕೆಲಸ ಮಾಡಿದ್ದಾರೆ, ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಯಾಕೆ ನನಗೆ ಅಧ್ಯಕ್ಷ ಸ್ಥಾನ ಕೊಡಬಾರದು ಅಂತಕ್ಕಂಥ ಮಾತು ಕೂಡ ಬರಬಹುದು. ಈಶ್ವರ್ ಖಂಡ್ರೆ ಮನಸ್ಸು ಮಾಡಿದ್ರೆ ವಿನೋದ್ ಅಪ್ಪೆಗೂ ಕೂಡ ಅಧ್ಯಕ್ಷ ಮಾಡಬಹುದು. ಇಲ್ಲ ಆದ್ರೆ ಈಗೀಗಲೇ ಹಾಲಿ ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ನಗರಸಭೆ ಮಹಾನಗರ ಪಾಲಿಕೆ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಪ್ರಶಾಂತ್ ದೊಡ್ಡಿ ಇದ್ದಾರೆ, ಅವರು ಕೂಡ ಈ ಒಂದು ಗರಡಿಯಲ್ಲಿ ಬೆಳೆದಂತವ್ರು, ಈಶ್ವರ್ ಖಂಡ್ರೆ ಗರಡಿಯಲ್ಲಿ, ಯಾಕೆ ಅವರನ್ನು ಕೊಡಬಾರದು? ಅವರು ಕೂಡ ಒಬ್ಬ ಇಂಟೆಲಿಜೆಂಟ್ ಮ್ಯಾನ್ ಇದ್ದಾರೆ, ಏನಾದ್ರು ಮಾಡಿ ಸಾಧನೆ ಚಲಿಸುವಂತ ಕೆಲಸ ಅವರಲ್ಲಿ ಇದೆ ಅನ್ನೋ ಮಾತು ಕೂಡ ಅವ್ರು ಹೇಳ್ಬೋದು. SC ಯಲ್ಲಿ ರಾಜಶೇಖರ್ ಪಾಟೀಲ್ ಯಾರನ್ನು ಅಪೀಲ್ ಮಾಡ್ತಾರೆ ಅಂದ್ರೆ ಅರವಿಂದ್ ಕುಮಾರ್ ಅರಳಿ MLC ಇದ್ದಾರೆ, ಅವರನ್ನು ಕೊಡಿ ಅಂತಕ್ಕಂಥ ಮಾತು ಕೂಡ ಅಲ್ಲಿ ಬರಬಹುದು, ಬಂದೇ ಬರುತ್ತೆ ಅಂತಕ್ಕಂಥ ಮಾತು ಕೂಡ ಇಲ್ಲಿ ನಾವು ಹೇಳ ಬಯಸ್ತಾ ಇದ್ದೀವಿ.